ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೋವುಗಳನ್ನು ಪೂಜಿಸುವಂಥ ಕ್ಷೇತ್ರ. ಗೋವಿಗೆ ಪೂಜೆ ಮಾಡಿ ಮನೆ ಮುಂದೆ ರಂಗೋಲಿ ಬಿಡಿಸಿ ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ, ಆಂಧ್ರದಲ್ಲಿ ಭೋಗಿ ಹಬ್ಬ ಅಂತೀವಿ, ತಮಿಳುನಾಡಲ್ಲಿ ಪೊಂಗಲ್ ಅಂತೀವಿ. ಆದರೆ ಇಡೀ ಭಾರತ ದೇಶದಲ್ಲಿ ಕೂಡ ಇದು ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಇದು ಹಿಂದೂ ಸಂಪ್ರದಾಯದಂತೆ ಗೋಪೂಜೆ, ಗೋಮಾತೆಗೆ ಪೂಜೆ ಮಾಡಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆದರೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಕೊಡುವಂಥ ಕಾರ್ಯಕ್ರಮನ, ಬಾಗಿನ ಕಾರ್ಯಕ್ರಮ ಕೊಡುವಂಥನ ಅದ್ದೂರಿಯಾಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಮಾಜ ಸೇವಕರು, ಶ್ರೀಯುತ ಶಾಸಕರಾದ ಶ್ರೀ ಮುನಿರತ್ನರವರು. ಪ್ರತಿ ವರ್ಷ ಕೂಡ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳಿದೆ, ಎಷ್ಟು ಮನೆ ಇದೆ, ಎಷ್ಟು ಕುಟುಂಬಗಳಿದೆ, ಎಷ್ಟು ಹೆಣ್ಮಕ್ಳಿದ್ದಾರೆ, ಎಲ್ರಿಗೂ ಕೂಡ ತಲುಪ್ತದೆ. ಇದು ಸಣ್ಣ ಕೆಲಸ ಅಲ್ಲ. ಕ್ಷೇತ್ರ ಕರ್ನಾಟಕದಲ್ಲಿ ದೊಡ್ಡ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಮನೆ ಮನೆಗೆ ಪ್ರತಿ ಹಬ್ಬಕ್ಕೂ ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ಉಚಿತವಾಗಿ ಬಾಗಿನ ಕಾರ್ಯಕ್ರಮನ ಕೊಡ್ತಾರಲ್ಲ, ಇದು ದೊಡ್ಡ ಗುಣ. ಬನ್ನಿ, ಇವತ್ತು ನಮ್ಮ ಜೊತೆ ಶಾಸಕರಿದ್ದಾರೆ, ಅವ್ರು ಯಾವ ರೀತಿ ಕೊಡ್ತಾರೆ, ಏನು ಮಾತಾಡ್ತಾರೆ ಸಂಪೂರ್ಣವಾಗಿ ನೋಡೋಣ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ಇಷ್ಟು ಸಹೋದರಿಯರಿಗೆ ಒಂದು ಬಾಗಿನ ಕೊಡುವಂತ ಕಾರ್ಯಕ್ರಮ. ಬಹುಶಃ ಆ ದೇವರು ನನಗೆ ಕೊಟ್ಟಂತ ಭಾಗ್ಯ ಯಾರಿಗೂ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಕಷ್ಟಕ್ಕೆ ನಿಮ್ಮ ಜೊತೆಯಲ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಒಬ್ಬ ಸಹೋದರ ಮುನಿರತ್ನ ಇರ್ತಾನೆ. ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಸಹ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಮುನಿರತ್ನ ಮಾಡ್ತಾನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ಈ ಕಾರ್ಯಕ್ರಮ, ಈ ಭಾಗದ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನಮ್ಮ ಕಾರ್ಯಕರ್ತ ಸಹೋದರಿ ಹೆಣ್ಣುಮಕ್ಕಳು ಎಲ್ಲರೂ ಸಹ ಒಟ್ಟಾಗಿ ಇವತ್ತು ಈ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಅವ್ರಿಗೂ ಸಹ ನನ್ನ ಧನ್ಯವಾದಗಳು. ವಿಶೇಷವಾಗಿ ನಮ್ಮ NTR ಬಹುಶಃ 1 ತಿಂಗಳಿಂದ ನಿದ್ದೆ ಮಾಡಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಮನೆಗೆ ಹೋಗಿ, ಯಾರಾದ್ರೂ ಬಿಟ್ಟಿದ್ದೀರಾ, ಯಾರನ್ನ ಇದ್ರೆ ಬನ್ನಿ, ನಾವು ಬಾಗಿನ ಕೊಡ್ತೇವೆ, ನಾವು ನಿಮ್ಮ ಅಣ್ಣ ಇದ್ದೀವಿ ಅಂತ ಮನೆಗೆ ಹೋಗಿ ಹೇಳ್ಕೊಂಡ್ ಬಂದಿದ್ದಾರೆ. NTR ಬಹುಶಃ ಇವತ್ತು ಈ ಕಾರ್ಯಕ್ರಮನ ಏರ್ಪಡಿಸೋದಕ್ಕೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹ, ಅದರಲ್ಲಿ ವಿಶೇಷವಾಗಿ ಈ ವಾರ್ಡಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅವ್ರದೇ ಆದಂತ ಸೇವೆ ಮಾಡ್ತಾ ಇರ್ತಕ್ಕಂಥ ಪುರುಷೋತ್ತಮ ರೆಡ್ಡಿ, ಯಾವಾಗಲೂ ಅಷ್ಟೇ ಅವ್ರ ಬಗ್ಗೆ ನಾನು ತುಂಬಾ ಇಷ್ಟಪಡ್ತೇನೆ. ಹಿಂದೂ ಧರ್ಮ, ದೇವಸ್ಥಾನ, ನಮ್ಮ ಹೆಣ್ಮಕ್ಳು ಪೂಜೆ ಮಾಡೋದಿರ್ಬೋದು, ಹೆಣ್ಮಕ್ಳು ಗೌರವ ಕೊಡುವಂತದ್ದಿರ್ಬೋದು, ಮೊದಲನೇ ಸ್ಥಾನದಲ್ಲಿ ಅದು ನಮ್ಮ ಪುರುಷೋತ್ತಮ ಇದ್ದಾರೆ. ಅವ್ರ ಬಗ್ಗೆನೂ ನನಗೆ ಬಹಳ ಗೌರವ. ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಮಿಕ್ಕಿದ ಎಲ್ಲ ಕಾರ್ಯಕರ್ತರಿದ್ದಾರೆ. ಎಲ್ಲಿ ನಮ್ಮ ಮಂಡಲಾಧ್ಯಕ್ಷರು, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಪಕ್ಕದ ವಾರ್ಡಿನ ಮಾಜಿ ಮಹಾಪೌರರು ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ.